ಕುಲಕೋಟಿಗಳು ಧರಿಸುವ ಗೋರಂಗ ಜನನಿ ಭಾರತಾಂಬೆ ಜನನಿ ಜನನಿ ಭಾರತಾಂಬೆ ಬೇಡುವೆವು ನಿನ್ನಳು ಜ್ಞಾನದ ಮತಿಯ ಪಾಡುವೆವು ನಿನ್ನಯ ಭಕ್ತಿಯ ಜನನಿ ಭಾರತಾಂಬೆ
ಅನವರತ ರಕ್ಷಿಸು ಈ ಧರ್ಮ ಭೂಮಿಯನು ಜನನಿ ಭಾರತಾಂಬೆ ಅನವರತ ರಕ್ಷಿಸು ಈ ದೇವ ಭೂಮಿಯನು ಭಾರತಾಂಬೆ ಅನವರತ ರಕ್ಷಿಸು ಈ ಪುಣ್ಯ ಭೂಮಿಯನು ಭಾರತಾಂಬೆ ಅನವರತ ರಕ್ಷಿಸು ಸನಾತನ ಧರ್ಮವನು ಜನನಿ ಭಾರತಾಂಬೆ ಭಾರತಾಂಬೆ ಇದು ಭಾರತ ದೇವಭೂಮಿ ಇದು ಭಾರತ ದೇವಭೂಮಿ ಇದು ಭಾರತ ದೇವಭೂಮಿ ಇದು ಭಾರತ ದೇವಭೂಮಿ ಇದು ಭಾರತ ಪುಣ್ಯ ಭೂಮಿ ಇದು ಭಾರತ ಪುಣ್ಯ ಭೂಮಿ ಇದು ಭಾರತ ಧರ್ಮ ಭೂಮಿ ಇದು ಭಾರತ ಧರ್ಮ ಭೂಮಿ ಇದು ಭಾರತ ತಪೋ ಭೂಮಿ ಇದು ಭಾರತ ತಪೋ ಭೂಮಿ ಇದು ಭಾರತ ಗಂಗೆ ತುಂಗೆ ಕಾವೇರಿ ಸರಸ್ವತಿ ಹರಿವ 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 ಭೂಮಿ ಇದು ಭಾರತ ರಾಮ ಕೃಷ್ಣರು ಅವತರಿಸಿದ ಪುಣ್ಯ ಭೂಮಿ ಇದು ಭಾರತ ಬಸವಣ್ಣ ಜನಿಸಿದ ನಾಡಿದು ಭಾರತ ಪುರಂದರದಾಸರು ಕನಕದಾಸರು ರಾಮದಾಸರು ಜನಿಸಿದ ನಾಡಿದು ಭಾರತ ಪುರಂದರದಾಸರು ಕನಕದಾಸರು ರಾಮದಾಸರು ಜನಿಸಿದ ನಾಡಿದು ಭಾರತ ದೇವಭೂಮಿ ಇದು ಭಾರತ ದೇವಭೂಮಿ ಇದು ಭಾರತ ತಪೋ ಭೂಮಿ ಇದು ಭಾರತ ತಪೋ ಭೂಮಿ ಇದು ಭಾರತ ಪುಣ್ಯ ಭೂಮಿ ಇದು ಭಾರತ ವೇದ ಪುರಾಣ ಭಗವದ್ಗೀತೆಯ ಪುಣ್ಯ ಭೂಮಿ ಇದು ಭಾರತ ವೇದ ಪುರಾಣ ಭಗವದ್ಗೀತೆಯ ಪುಣ್ಯ ಭೂಮಿ ಇದು ಭಾರತ ವೇದ ಪುರಾಣ ಭಗವದ್ಗೀತೆಯ ಪುಣ್ಯ ಭೂಮಿ ಇದು ಭಾರತ ವೈಕುಂಠದೊಡೆಯನು ಹತ್ತವತಾರವ ಧರಿಸಿದ ಭೂಮಿ ಭಾರತ ವೈಕುಂಠದೊಡೆಯನು ಹತ್ತವತಾರವ ಧರಿಸಿದ ಭೂಮಿ ಭಾರತ ವೈಕುಂಠದೊಡೆಯನು ಹತ್ತವತಾರವ ಧರಿಸಿದ ಭೂಮಿ ಭಾರತ
ವೈಕುಂಠದೊಡೆಯನು ಭಕ್ತವತಾರ ಧರಿಸಿದ ಭೂಮಿ ಭಾರತ ಕೈಲಾಸದೊಡೆಯನ ಲಿಂಗ ರೂಪದಿ ಪೂಜಿಪ ಭೂಮಿ ಭಾರತ ಒಡೆಯನ ಲಿಂಗ ರೂಪದಿ ಪೂಜಿಪ ಭೂಮಿ ಭಾರತ ಕೈಲಾಸದೊಡೆಯನ ಲಿಂಗ ರೂಪದಿ ಪೂಜಿಪ ಭೂಮಿ ಭಾರತ ಒಡೆಯನ ಲಿಂಗ ರೂಪದಿ ಪೂಜಿಪ ಭೂಮಿ ಭಾರತ ಇದು ಭಾರತ ಇದು ಭಾರತ ದೇವಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ದೇವಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ಪುಣ್ಯ ಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ಪುಣ್ಯ ಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ಧರ್ಮ ಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ಕರ್ಮ ಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ತಪೋ ಭೂಮಿ ಇದು ಭಾರತ ಇದು ಭಾರತ ಇದು ಭಾರತ ಜನನಿ ಭಾರತಾಂಬೆ 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 बोलो भारत माता की बोलो भारत माता की ಗುಣವಾಯಿತೆನ್ನ ಕೃಷ್ಣನೆಂಬ ವೈದ್ಯನು ಗುಣವಾಗುವವಗೆ ಎಣೆಯಿಲ್ಲ ಗುಣವಂತರಾಗುವರು ಕೃಷ್ಣ ಕೇಶವ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಯಿತೆನ್ನ ಕೃಷ್ಣನೆಂಬ ವೈದ್ಯನು ದೊರಕಿದನು ಗುಣವಾಗುವವಗೆ ಎಣೆಯಿಲ್ಲ ಗುಣವಾಗುವವಗೆ ಎಣೆಯಿಲ್ಲ ಗುಣವಂತರಾಗುವರು ಭವದಿಂದ ಗುಣವಂತರಾಗುವರು ಭವದಿಂದ ಗುಣವಾಯಿತೆನ್ನ ಕೃಷ್ಣನೆಂಬ ವೈದ್ಯನು ದೊರಕಿದನು
ಅಧರ್ಮವನ್ನಾರುಹಿದೆ ವೈಕುಂಠದೊಡೆಯಾಗೆ ಅಧರ್ಮವನ್ನಾರುಹಿದೆ ವೈಕುಂಠದೊಡೆಯಾಗೆ ಅಧರ್ಮವನ್ನಾರುಹಿದೆ ವೈಕುಂಠದೊಡೆಯಾಗೆ ಅಧರ್ಮವನ್ನಾರುಹಿದೆ ಧರ್ಮವ ರಕ್ಷಿಸಿದೆ ಧರಣಿ ದೇವಿಯೇ ಧರ್ಮವ ರಕ್ಷಿಸಿದೆ ಧರಣಿ ದೇವಿಯೇ ಧರಣಿ ದೇವಿಯೇ ಧರಣಿ ದೇವಿಯೇ ಜಯ 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 ಭಾರತಾಂಬೆ ಜಯ 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 ಭಾರತಾಂಬೆ ಜಯ ಜಗಜ್ಜನನಿ ಹೇ ಭಾರತಾಂಬೆ ಜಯ ಜಗಜ್ಜನನಿ ಹೇ ಭಾರತಾಂಬೆ ತಾಳಲಾರೆವು ಈ ಕಲಿಯುಗದೊಳು ತಾಳಲಾರೆವು ಈ ಕಲಿಯುಗದೊಳು ತಾಳಲಾರೆವು ಈ ಕಲಿಯುಗದೊಳು ತಾಳಲಾರೆವು ಈ ಕಲಿಯುಗದೊಳು ಜಗದೊಳು ತುಂಬಿದ ದುಷ್ಟರ ಆರ್ಭಟ ಜಗದೊಳು ತುಂಬಿದ ದುಷ್ಟರ ಆರ್ಭಟ ತಾಳಲಾರೆವು ಈ ಕಲಿಯುಗದೊಳು ತಾಳಲಾರೆವು ಈ ಕಲಿಯುಗದೊಳು ಜಗದೊಳು ತುಂಬಿದ ದುಷ್ಟರ ಆರ್ಭಟ ಜಗದೊಳು ತುಂಬಿದ ದುಷ್ಟರ ಆರ್ಭಟ ಸನಾತನ ಧರ್ಮವನ್ನು ರಕ್ಷಿಸು ಭಾರತಾಂಬೆ ಸನಾತನ ಧರ್ಮವನ್ನು ರಕ್ಷಿಸು ಭಾರತಾಂಬೆ ಸನಾತನ ಧರ್ಮವನ್ನು ರಕ್ಷಿಸು ಭಾರತಾಂಬೆ ಸನಾತನ ಧರ್ಮವನ್ನು ರಕ್ಷಿಸು ಭಾರತಾಂಬೆ ಜಗದೊಳು ಶಾಂತಿಯ ಸ್ಥಿರವಾಗಿ ನೆಲೆಸು ಜಗದೊಳು ಶಾಂತಿಯ ಸ್ಥಿರವಾಗಿ ನೆಲೆಸು ಜಗದೊಳು ಶಾಂತಿಯ ಸ್ಥಿರವಾಗಿ ನೆಲೆಸು ಜಗದೊಳು ಶಾಂತಿಯ ಸ್ಥಿರವಾಗಿ ನೆಲೆಸು ಜಯ 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 ಭಾರತಾಂಬೆ ಜಯ 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 ಭಾರತಾಂಬೆ ಜಯ ಜಗಜ್ಜನನಿ ಹೇ ಭಾರತಾಂಬೆ ಜಯ ಜಗಜ್ಜನನಿ ಹೇ ಭಾರತಾಂಬೆ ಜಯ 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 ಭಾರತಾಂಬೆ ಜಯ 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 ಭಾರತಾಂಬೆ 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 ನಮ್ಮಮ್ಮ ಶಾರದಿ ಉಮಾಮಹೇಶ್ವರಿ ನಿಮ್ಮೊಡೆಯ ಜ್ಞಾನಮ್ಮ. ನಮ್ಮಮ್ಮ ಶಾರದಿ ಉಮಾಮಹೇಶ್ವರಿ ನಿಮ್ಮೊಡೆಯ ಜ್ಞಾನಮ್ಮ. ಕಮ್ಮಗುಲ್ಲನವೇರಿ ಸುತರಾದ ನೀಲ ಎಮ್ಮೆಯ ಗಣನಾಥನೇ ಕಾಣಮ್ಮ. ಕಮ್ಮಗುಲ್ಲನವೇರಿ ಸುತರಾದ ನೀಲ ಎಮ್ಮೆಯ ಗಣನಾಥನೇ ಕಾಣಮ್ಮ.
तमसो मा ज्योतिर्गमय मृत्योर्मामृतङ्गमय ॐ शान्ति 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 ನಮ್ಮ ಕೃಷ್ಣ ಶಿವಕೃಪಾ ಅವರ ನೇತೃತ್ವದಲ್ಲಿ ಭಾರತಾಂಬ ಎಂಬಂತಹ ಒಂದು ಭಜನಾ ತಂಡವನ್ನು ರಚನೆ ಮಾಡಿ ಭಜನಾ ಸೇವೆಗಾಗಿ ಮಾತ್ರವಲ್ಲ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನು ರೂಪಿಸುವ ದೃಷ್ಟಿಯಲ್ಲಿ ಒಳ್ಳೆಯ ಲಕ್ಷ್ಯ ಇಟ್ಟುಕೊಂಡು ಚಟುವಟಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಚಟುವಟಿಕೆ ನಮಗೆಲ್ಲ ಬಹಳ ಸಂತೋಷ ಕೊಡುವಂಥದ್ದು. ಒಂದು ಭಜನಾ ಮಂಡಳಿಯಲ್ಲಿ ಎಲ್ಲ ಕಡೆ ಹೋಗಿ ಭಜನೆ ಮಾಡಬೇಕಾದ್ರೆ ಭಜನೆಯ ತಂಡ ಒಳ್ಳೆ ರೀತಿಯ ಅಭ್ಯಾಸವನ್ನು ಮಾಡಬೇಕು. ಪ್ರತಿಯೊಂದು ಮನೆಯಲ್ಲೂ ಇದು ನಿರಂತರವಾಗಿ ತೊಡಗಿಸಿಕೊಳ್ಳುವಂತಹ ಒಂದು ಒಳ್ಳೆಯ ಪ್ರಕ್ರಿಯೆಯನ್ನು ನಮ್ಮ ಶಿವಕೃಪಾ ಅವರ ನೇತೃತ್ವದಲ್ಲಿ ಭಾರತಾಂಬ ತಂಡ ನಿರ್ವಹಿಸ್ತಾ ಇದೆ. ಇವತ್ತು ನಮ್ಮ ಮಠದ ಭಜನಾ ಸಪ್ತಾಹ ಸಮಯದಲ್ಲಿಯೂ ಇಲ್ಲಿ ಬಂದು ಭಜನೆ ಸೇವೆಯನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಇವತ್ತು ಭಜನಾ ತಂಡ ಮಾತ್ರವಲ್ಲ, ಸ್ವಲ್ಪ ಸಮಾಜ ಸೇವೆಯ ಬಗ್ಗೆಯೂ ಆದ್ಯತೆ ಕೊಟ್ಟು ಇವತ್ತು ಗೋಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಭಜನಾ ತಂಡದ ಹೆಸರಿನಲ್ಲಿ ಪ್ರವೃತ್ತಿ ಆರಂಭ ಆಗಿದೆ. ಹಾಗಾಗಿ ಹೌದು ಹೌದು ಕಲಿಯುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಮೇಲೆತ್ತುವ ಕೆಲಸ. ಭಾರತ ಎಂಬ ಹೆಸರಿನಲ್ಲೇ ಅದು ಜಗತ್ತಿಗೆ ದೊಡ್ಡದಾದಂಥ ಕೊಡುಗೆ ಕೊಡುವ ದೇಶ. ಭಾವ, ರಾಗ, ತಾಳ ಎಲ್ಲ ಇದೆ. ಹಾಗಾಗಿ ದೀನರ ದುಃಖಿಗಳ ಬಗ್ಗೆ ಒಳ್ಳೆಯ ಭಾವನೆ ಇಟ್ಕೊಳ್ಳೋದು, ಒಂದು ರಾಗ ಎಲ್ಲರದ್ದು ಶ್ರುತಿ ಸೇರಿಕೊಂಡು ತಾಳ ಬಡಿದು ಭಜನೆ ಮಾಡುವಂಥದ್ದು. ಹಾಗಾಗಿ ಭಜನೆ ಜೊತೆಗೆ ಸಮಾಜ ಸೇವೆ ಈ ಉದ್ದೇಶವನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಒಳ್ಳೆಯ ರೀತಿಯ ಚಟುವಟಿಕೆಯೊಂದಿಗೆ ಬೆಳೆದು ಬರಲಿ, ಶ್ರೇಯಸ್ಸಾಗಲಿ, ದೇವರ ಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೇವೆ. ಇಲ್ಲಿ ನಿನ್ನೆಯಿಂದ ದೇವರ ಪ್ರತಿಷ್ಠಾವರ್ಧಂತಿ ನಿನ್ನೆ ಚಂಡಿಕಾಯಾಗ ಆಯಿತು. ಹಾಗೆ ಸಾಯಂಕಾಲದಿಂದ 1ನೇ ತಾರೀಕಿನ ಸಾಯಂಕಾಲವರೆಗೆ ಭಜನಾ ಸಪ್ತಾಹ ಈಗ ನಡೀತಾ ಇದೆ. 2ನೇ ತಾರೀಕಿನಂದು ಬೆಳಗ್ಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಅತಿಥಿ ಗೃಹದ ಉದ್ಘಾಟನೆ ಆಗಲಿಕ್ಕಿದೆ. ನಮ್ಮ ಕೇರಳದ ರಾಜ್ಯಪಾಲರು ಆಗಮಿಸ್ತಾರೆ, ಕೇಂದ್ರದ ಸಚಿವರು ಮತ್ತು ಪ್ರಮುಖರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಿಕ್ಕಿದ್ದಾರೆ. ಹಾಗಾಗಿ ಭಕ್ತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಈ ಮೂಲಕ ಅಪೇಕ್ಷಿಸ್ತಾರೆ.
ಗೋಶಾಲೆಯಲ್ಲಿ ಗೋವುಗಳ ಸಂಖ್ಯೆ ಏನಾದರೂ ಹೆಚ್ಚಾಗಿದೆಯಾ ಅಥವಾ ದಿನ ಹೆಚ್ಚಾಗ್ತದೆ. ನಿನ್ನೆ ಹೆಚ್ಚಾಗಿದೆ. ನಿನ್ನೆಯೂ ಒಂದು ದನ ಕರು ಹಾಕಿದೆ. ಗೋಶಾಲೆಯಲ್ಲಿ ಗೋಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 120ಕ್ಕಿಂತ ಹೆಚ್ಚಿನ ಹಸುಗಳು ಗೋಶಾಲೆಯಲ್ಲಿದ್ದಾವೆ. ಅವುಗಳ ಸೇವೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅವುಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಗೋ ಸಂಖ್ಯೆ ಹೆಚ್ಚಾಗ್ತದೆ, ಸಂತತಿ ವೃದ್ಧಿ ಆಗ್ತಾ ಇದೆ. ದೇವರ ಅನುಗ್ರಹದಿಂದ ದೊಡ್ಡ ಗೋಶಾಲೆಯು ಬೇಗ ಮಾಡಬೇಕೆಂಬಂಥ ಉದ್ದೇಶವನ್ನು ಹೊಂದಿದ್ದೇವೆ. ಭಕ್ತರು ಸಂಕಲ್ಪ ಮಾಡ್ತಾರೆ ಸೇವೆ ಮಾಡುವಂಥದ್ದು ಏನು ನಾವು ನಿತ್ಯ ಗೋವುಗಳಂದರೆ ಅದು ನಡೆದಾಡುವ ದೇವಸ್ಥಾನ, ನಡೆದಾಡುವ ತೀರ್ಥಾಲಯ ಅಂತ ಕರೆದಿದೆ, ನಡೆದಾಡುವ ಔಷಧಾಲಯ ಅಂತೂ ಕರೆದಿದೆ. 33 ಕೋಟಿ ದೇವತೆಗಳನ್ನು ಹೊತ್ತುಕೊಂಡಿರುವವರು ಗೋಮಾತೆ. ಅಂತಹ ಗೋವುಗಳನ್ನು ರಕ್ಷಣೆ ಮಾಡುವುದು ನಮ್ಮ ಕೆಲಸ ಅಲ್ಲ, ನಮಗೆ ಸಾಧ್ಯ ಇಲ್ಲ. ಅದು ನಮ್ಮನ್ನು ರಕ್ಷಿಸ್ತದೆ, ನಾವು ಅದರ ಸೇವೆ ಮಾಡುವಂಥದ್ದು. ಈ ಗೋ ಸೇವೆಯಿಂದ ಎಲ್ಲರಿಗೂ ದೊಡ್ಡದಾದ ಪುಣ್ಯ ಇದೆ. ಇಲ್ಲಿ ಗೋಶಾಲೆಯಲ್ಲಿ ಭಕ್ತರನ್ನೆಲ್ಲ ತೊಡಗಿಸಿಕೊಂಡು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕೆಂಬ ಉದ್ದೇಶದಲ್ಲಿ ಗೋಗ್ರಾಸ ಎಂಬ ಸೇವೆಯನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಭಕ್ತರು ಶ್ರದ್ಧೆಯಿಂದ ಸಮರ್ಪಣೆ ಮಾಡಿದಂತಹ ಸೇವೆಯನ್ನು ಎಲ್ಲ ಗೋವುಗಳಿಗೆ ಈಗ ಭಾರತಾಂಬ ತಂಡ ಆ ಸೇವೆಯನ್ನು ಇವತ್ತು ಮಾಡಲಿಕ್ಕಿದೆ. ಹಾಗಾಗಿ ಭಕ್ತರು ದಿನಕ್ಕೆ ಒಬ್ಬರೋ ಇಬ್ಬರೋ ಬಂದ ಆ ಸೇವೆಯನ್ನು ಮಾಡ್ತಾನೇ ಇದ್ದಾರೆ. ಅವರವರ ಮನೆಯ ಶುಭ ಕಾರ್ಯ ಸಂದರ್ಭದಲ್ಲಿ ಈ ಗೋಗ್ರಾಸ ಸೇವೆಯನ್ನು ಇಲ್ಲಿ ಗೋಶಾಲೆಗೆ ಸಮರ್ಪಿಸುವ ಮೂಲಕ ಅವರೂ ಪುಣ್ಯಭಾಜನರಾಗ್ತಾರೆ. ಮಾತ್ರವಲ್ಲ, ನಮ್ಮ ಗೋವಿನ ಸೇವೆಯ ಕೈಂಕರ್ಯಕ್ಕೆ ಬೆಂಬಲವೂ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಇಷ್ಟು ಗೋವುಗಳನ್ನು ಸಾಕುವಾಗ ಅವುಗಳ ವೆಚ್ಚದಲ್ಲಿ ಈ ಸೇವೆಯು ನಮಗೆ ಪೂರಕವಾಗಿ ಬಲವನ್ನು ತುಂಬುತ್ತದೆ. ಹಾಗಾಗಿ ಗೋ ಸೇವೆಯ ಆಸಕ್ತಿ ಇರುವವರು ನಿರಂತರ ಬೆಂಬಲವನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇನೆ.
ಇವಳಿಗೆ ಕಾಮಧೇನು ಅಂತ ಹೆಸರು. ನಾವು ಗೋಶಾಲೆಯಲ್ಲಿ ಒಂದೊಂದು ಗೋಗೆ ಒಂದೊಂದು ಹೆಸರಿಟ್ಟಿದೆ. ಇದಕ್ಕೆ ಕಾಮಧೇನು ಅಂತ. ನಮ್ಮ ಹಿಂದೆ ಬೃಹತ್ ಗಾಯತ್ರಿ ಘೃತ ಸಂಪ್ರಾಪ್ತಿ ಯಾಗದ ಸಮಯದಲ್ಲಿ ಯಾಗದ ಹಂತ ಬೇರೆ ಬೇರೆ ಸಿದ್ಧತೆಗಳಿರುವಾಗ ಒಂದು ಹಸು ಬೇಕು ಅಂತ ಹೇಳಿದೆ. ಆ ಹಸುವಿನ ಲಕ್ಷಣ ಹೇಗೆ ಅಂದರೆ ಬಿಳಿ ಬಣ್ಣ ಇರಬೇಕು, ಎರಡೂ ಕೋಡುಗಳು ಸಮಾನವಾಗಿ ಬೆಳೆದಿರಬೇಕು, ಶಂಖ ಮುದ್ರೆ ಇರಬೇಕು, ಹಾಗೆ ಬಾಲದ ತುದಿ ಕಪ್ಪಿರಬೇಕು, ಪಾದ ಬಿಳಿ ಇರಬೇಕು, ಇನ್ನು ಒಂದೇ ಕರುವಿನ ತಾಯಿಯಾಗಿರಬೇಕು. ಇದು ಬಹಳ ಕಡೆ ಹುಡುಕಿ ನಮಗೆ ಮಾನಿಲದ ಹತ್ರ ಒಂದು ಗ್ರಾಮದಲ್ಲಿ ಒಂದು ಹಸುವನ್ನು ನಮಗೆ ಸಿಕ್ಕಿದೆ. ಹಾಗೆ ಇವತ್ತಿಗೂ ಅದು ಮತ್ತೆ ಕರು ಹಾಕಲಿಲ್ಲ, ಒಂದೇ ಕರು ಹೋರಿ. ಒಂದು 74ನೇ ಪುಸ್ತಕ ಇನಿ ಭಜನೆನೆ ಸ್ವಹಸ್ತಾಕ್ಷರಡು ಬರೆದು ಕೊರ್ಪಿನ ಒಂಜಿ ವಿಶೇಷ ಒಂಜಿ ಹವ್ಯಾಸ ದೀವೊಂದು ನಂಚಿರ ನಮ್ಮ ಭಜನೆ ಬರತ್ತಣ್ಣೆಂದೇ ಪ್ರಖ್ಯಾತ ನಂಚಿತನ. ಬಾಲ್ಯಡ್ದೇ ಭಜನೆ ಪನ್ನೊಂದು ದಾಸ ಸಾಹಿತ್ಯನು ಜೀವನೋಡು ಅಳವಡಿಸೊಂದು ಐತೊಟ್ಟಿಗೂ ಭದ್ರಗಿರಿ ಅಚ್ಯುತ ದಾಸರು ಕೇಶವದಾಸರನ್ನ ಹರಿಕೀರ್ತನೆಯನ್ನು ಪೂರ ಕೇನೊಂದು ಅಕ್ಲಿಡ್ದು ಪ್ರೇರಿತರಾದ ಅಂಚನೆ ಆರ್ನ ಗುರು ಹಿರಿಯರನ್ನ ಧರ್ಮವನ್ನು ಪತ್ತೊಂದು ಭಜನೆನ ಜೀವನೋಡು ಅಳವಡಿಸೊಂದು ಪೊಲೀಸ್ ವೃತ್ತಿಡಿತ್ತೊಂದು ಐತೊಟ್ಟಿಗೂ ಓಲು ಏಕಾಹ ಸಪ್ತಾಹ ಪಿನಲ್ಪ ತನ್ನ ಸೇವೆಯನ್ನು ಮಲ್ತೊಂದು ಇನಿ ಪ್ರಾಯದ ಕಾಲೋಡ್ಲಿ ನೀ ಸಾಧಾರಣರಿಗೆ 71 ವರ್ಷ ಈ ಪ್ರಾಯಡ್ಲ. ಅಪ್ಪಾಗ ಮೇರೆಗೆ ಪುಸ್ತಕ ಬರೆಪುನ ಹವ್ಯಾಸದಾಯ ಬತ್ತನಿಕೆ ಎನ್ನಾಗ ದಾಸ ಸಾಹಿತ್ಯ ಕೆಲವು ಪುಸ್ತಕಲೆಡ್ಲ ಅಕ್ಷರ ತಪ್ಪುಪ್ಪರೆ ಸಾಧ್ಯತೆ ಉಂಡು ಕೆಲವು ಸರಿ. ಅಪ್ಪಾಗ ಕೆಲವು ಸರಿ ಅವೇನೇ ಓದೊಂದು ತಪ್ಪು ಪನ್ಪಿನ ಅರ್ನ ಕಣ್ಣಿಗೆ ತೋಜಿದು ಬರ್ತೇನೆ. ಅಪ್ಪಾಗ ಅರೆಗೊಂಜಿ ಪ್ರೇರಣೆ ಅಂಡೆ ಎಂಕ್ ದಾಸ ಸಾಹಿತ್ಯನು ಸರಿಯಾದ ಅಕ್ಷರಡು ಸ್ಪಷ್ಟವಾದ ಬರೆಯೋಡು ಬಂದನಾರ್ನ ಉದ್ದೇಶನು ಅರೆಗೆ ದಾದನ ಕೃಷ್ಣನೇ ಪ್ರೇರಣೆ ಕೊರಿಯರ ದಾದನ ಆ ಪ್ರಕಾರ ಪುಸ್ತಕ ಬರೆಯರೆ ಪ್ರಾರಂಭ ಮಾಡ್ತೀರಿ. ದಾಸರು ಬರೀತಿನೇ ಭಜನೆನೆ ಅರೆ ಸ್ವಹಸ್ತಾಕ್ಷರಡು ಬರೆಯೊಂದು ಬರ್ತೀನಿ ಬರೆದು ಅರೆಗೆ ಖುಷಿಯಾಯಿನ ಎಡ್ಡೆ ಯೋಗ್ಯವಾಯಿನ ಭಜಕೇರ್ನ ಕೈ ಕವಿನ ಒಪ್ಪಿಸವಂತೇಳಿ ಪುಣ್ಯಕ್ಷೇತ್ರಗಳೆಡೆ ಈ ವ್ಯಕ್ತಿಗೂ ಕೊರೋನಾಂಡ ಆ ಎಡ್ಡೆಂದೇನು ಸಮಾಜಕ್ಕೆ ಮುಟ್ಟಿಸವೆ ಅತ್ತಂದ ಎಡ್ಡೆ ರೀತಿ ಭಜನೆ ಪಂಡು ದಾಸ ಸಾಹಿತ್ಯನು ವೇದದ ಸಾರನು ಸಮಾಜಕ್ಕೆ ಮುಟ್ಟಿಸವೆ ಪನ್ಪಿನ ಎರಡ ಮನವರಿ ಅರೆಗೆ ಮನವರಿಕೆ ಅಪ್ನಾಕ್ಲೆ ಕೊರೊಂದು ಬರ್ತೇವೆ. ಐತೊಟ್ಟಿಗೂ ಇನ್ನು ಯಾರು 71 ಪ್ರಾಯ ಅಂಡ್ಲ ಸುಮಾರು ಇತ್ತೆ ಅವು ಎನ್ನಲೆ ಕೊಡು 18,427 ಸಂಕೀರ್ತನೆಯನ್ನು ಸ್ವಹಸ್ತಾಕ್ಷರಡು ಬರೀತಾರೆ. ಅವು ಆಲ್ರೆಡಿ ಗಿನ್ನೆಸ್ ರೆಕಾರ್ಡ್ಗೆ ಸಮೇತ ಅಕ್ಷರ ಆತನು ಪನ್ಪಿನಡೆ ಮುಟ್ಟ ಅವನಿಗೆ ಮನವರಿಕೆ ಅದು ಉಂಡಿತ್ತೆ ದಯಪಣ್ಣಗ. ಇನ್ನು ನಂಗೆ ಒಂಜಿ ಪೇಜ್ ಬರೆಯಿರ್ತೀಜಿ ಮೊಬೈಲ್ ಡೇ ಪ್ರತಿಯೊಂದು ಎಲ್ಲ ಎಕ್ಸಾಮ್ ಬರೆಪುನ ಕಾಲಘಟ್ಟಡು ಇನ್ನು ಅಕ್ಷರನು ಬರೆಪುನು ಪಣ್ಣಗೆ ಎಲ್ಲಿಯ ವಿಷಯ ಆಯ್ತು. ನಮ್ಮ ಭಜನೆ ಬರತಣ್ಣೆ ಮಲ್ತನ ಸಾಧನೆ ಇನ್ನಿತ ದಿನೊಟ್ಟು ಕೊಂಡೇವರು ಸ್ವಾಮಿನ ಸಾನ್ನಿಧ್ಯಗೆ 74ನೇ ಪುಸ್ತಕ ಆರು ಕಣೇರೆ ಬತ್ತೇರು ಪಣ್ಣಗನೆ ಎಂಕ್ ದಾದನ ಇನಿ ವಿಶೇಷತೆ ಉಂಡು ಆಂಡು ಐತೊಟ್ಟಿಗೂ ಇನಿ ಒಂಜಿ ಗೋಗ್ರಾಸ ಸೇವೆ ಎಲ್ಲ ನಮ್ಮ ಕುಂಜತ್ತೂರು ಕೃಷ್ಣನ ನಕಲು ಮಲ್ಪನಾಗ ಅವೇ ಒಂಜಿ ಕುಟುಂಬದೊಟ್ಟಿಗೆ ಸೇರಿದ ನಾನು ಪಟ್ಟು ನಂಚಿತನ ಯೋಗ ಅಲ್ಲ ಬರತಣ್ಣಗ ತಿಕ್ಕಿಂಡು ಬಕಾರ್ನ ನಿಕಟವರ್ತೇನ ಅಣ್ಣಪ್ಪ ಹೆಗಡೆ ಅಲ್ಲ ಒಟ್ಟಿಗೆ ಸೇವೆ ಮಲ್ತನಾರಲ್ಲ ಇನಿ ಉಳ್ಳೇರು ಅವಾಗ ಈ ಪೊರ್ತುಡು ಎಂಕ್ ಮುಲ್ಪ ಹಬ್ಬಕ್ಕ ಟಿವಿದಾರಲ್ಲ ತಿಕ್ಕೇರು ಎಂಕ್ ನೇನು ಅರೆಡ ಪನ್ಕ ಅಂದಾಂಡು ದಯಪಣ್ಣಾಗ ಇನಿ ಮುಟ್ಟಲ್ಲ ಆರು ಎಂದೇನು ಸಾಮಾಜಿಕ ಕೊರೋಡು ಪನ್ಪಿನ ಉದ್ದೇಶ ದೀತಿಜೇರಿ ಯಾನೆನ್ನ ಕರ್ಮ ಮನ್ಪೋಡು ಒಂಜಿ ಆತ ಪುಸ್ತಕ ಬರೆದು ಎಡ್ಡೆಡ್ಡೆ ಯೋಗ್ಯ ಭಜಕೆರೆ ಕೊರಡು ಪನ್ಪನ ಉದ್ದೇಶ ಮಾತ್ರ ಇತ್ತೀನಿ ಆಂಡ ಇನಿ ಕೊಂಡೇವರು ಕ್ಷೇತ್ರಡೊಂದು ಇಂಚ ಈ ರೀತಿ ಒಂದು ಒಂಜಿ ಬಿಡುಗಡೆ ಆಪಣು ಬಂದ ಎಂಕ್ಲೆ ಗೊತ್ತಿಜ್ಜಾಂಡು ನನ್ನ ಸ್ವಾಮಿ ಕೊರಡಾತೆ ಆರು ಗೋಗ್ರಾಸ ಸೇವೆಗೆ ಮುಲ್ಪ ಪೋತೇರು ನನ್ನ ಅರೆಗೆ ಸಮರ್ಪಣೆ ಮಲ್ಪೆರಂಡು ಐದು ಕಾರಣ ಮುಲ್ಪ 1 ಗಂಟೆದ ಭಜನೆ ಸೇವೆ ಎಲ್ಲ ಆಯರಂಡು ಬರತ್ತಣ್ಣ ಈ ಒಂಜಿ ಪುಣ್ಯ ಸಂದರ್ಭಡು ಎಂಕ್ ಹಬ್ಬ ಕಟ್ಟಿದಾರಲ್ಲ ನಂಗೆ ಸಾಕಾರ ಮಲ್ತೇರು ಇನ್ನೇನು ಮಲ್ಪ್ಲೆ ಇರು ಆಯ್ತ ಬಗ್ಗೆ ರಡ್ಡು ಪಾತಿರ್ಲೆ ಬಂತನೇನಲ್ಲ ನಮ್ಮ ಬೇರೆ ಶಶಿಧರ್ ಪೊಯ್ಯತ್ ಬೈ ಎಲ್ಲ ಪಂಡೇರು ಅಂಜನೆಡಾದ್ರ ಪ್ರತಿಯೊಂಜಕ್ಲ ಕಾಲ ಕೂಡ್ದು ಬರೋಡಿಗೆ ಬಂದ ನಂಗೆ ವಿಚಾರ ಸತ್ಯ ಅಂಜನೆಡಾದ್ರ ಒಂದು ಪ್ರಚಾರಕ್ಕೆ ಬೋಡದಂತ ಅತ್ತೆ ಆಂಡ ಒಂಜಿ ಭಜಕ್ಕೆ ಒಂಜಿ ಭಜನೆ ಸಂಕೀರ್ತನೆ ಒರಿಯೋಡು ವೇದದ ಸಾರ ಒರಿಯೋಡು ಆಯ್ತ ಮೌಲ್ಯ ಒರಿಯೋಡು ಪಂಪನ ಅಲ್ಪ ಒಂಜಿ ಭಜಕನ ಪ್ರಯತ್ನ ಎತೋ ಭಜಕರನ ಪ್ರಯತ್ನೋಡು ನೆಟ್ಟು ಮೇರು ಪರ್ವತ ಉಡುಪುನ ಒಂಜಿ ಪ್ರಯತ್ನ ನಮ್ಮ ಭರತಣ್ಣನ ಭಜನೆ ಭರತಣ್ಣನ ಒಂಜಿ ನಂಕೊಂಜಿ ಕಾಕಜಿ ಬರೆಯರೆ ಇನಿ ತೀರುಜಿ ಅಂಚಿನಲ್ಪ ಒರಿಯಾಗ ಪುಸ್ತಕ ಎಂದೇನು ವರ ತೂಲೆ ಎಂದೇನು ತೂಂಡ ನೆಟ್ಟು ಆ ಡಿಸೈನ್ಸ್
ಆ ಒಂಜಿ ಪಾಡ್ನ ಲೈನ್ಸ್ ಅವು ಅಚ್ಚುಕಟ್ಟಾದ ಐಕ್ ನಂಬರ್ ಸಮೇತ ಒಂಜೊಂಜಿ ಕೊರ್ದು ಐನು ಕಾಟಾಚಾರಕ್ಕೆ ಬರೆಯ ಒಂದು ಇಜ್ಜೇರಿ ಎಲ್ಲೇ ವೆಂಕ್ ಬೊಕೊರಿ ಕೃತಜ್ಞತೆ ಕೊರ್ಪುಜೇನ ಪನ್ಪಿನಾರೆಡೆ ತರಟಿಜ್ಜಿ ಆರ್ ಕರ್ಮ ಮಂತೊಂದುಲ್ಲೇರು ಅಂಚಿತ್ತನ ಒಂಜಿ ಕರ್ಮಗು ಭರತಣ್ಣನ ಜೀವನುಡು ಆ ದಾಸಶ್ರೇಷ್ಠರ ನಕ್ಲನ ಅನುಗ್ರಹ ಆವಡು ಕೃಷ್ಣನ ಅನುಗ್ರಹ ಆವಡು ಭಾರತಾಂಬೆನ ಅನುಗ್ರಹ ಆವಡು ಇತ್ತೆ ಕೊಂಡೇವರು ಸ್ವಾಮಿಗಳ ಕೊರ್ರೆಲ್ಲಿರು ಆರ್ನಲ್ಲ ಅನುಗ್ರಹ ದಾರ್ನ ಜೀವನುಡು ದಾದರಿಗೆ ಪರಿಪೂರ್ಣತೆ ನನ್ನೆಲ್ಲ ತಿಕ್ಕದಿಜ್ಜಿ ಪನ್ಪಿನಾರಡ ಮನಸ್ಸು ಬೇಜಾರುಂಡ ಅಂಚಿತ್ತನ ಪರಿಪೂರ್ಣತೆ ಅರಿಗೆ ತಿಕ್ಕದು ಭರತಣ್ಣನ ಜೀವನ ಕೀರ್ತಿಮಯ ಜೀವನ ಆಡು ಅರ್ನ ಇಷ್ಟಾರ್ಥನ ಪೂರ ಕೃಷ್ಣೆ ಗೋಮಾತೆ ಒದಗದು ಕೊರಡು ಭಾರತಾಂಬೆ ಒದಗದು ಕೊರಡು ಪ್ರಾಯದ ಕಾಲುಡರೆಗೆ ಶಾಂತಿ ನೆಮ್ಮದಿದ ಬದುಕು ಒದಗದು ಬತ್ತದು ಆರ್ನ ಅವಶ್ಯಕತೆ ಎಂಕ್ಲಿಗೆ ಸಮಾಜಗೊಂಡು ಅರೆಗೆ ನೂದು ಕಾಲೆಡ್ಡ ಆರೋಗ್ಯ ಭಾಗ್ಯನ ಕೊರ್ದು ಆರ್ನ ಅವಶ್ಯಕತೆ ಎಂಕ್ಲಿಗೆ ಒದಗದು ಕೊರ್ದು ಆರ್ನ ಪಾದಚರಣಗ ನಮಿಸ ಒಂದು ಭರತಣ್ಣ ಇರ್ನ ಆಶೀರ್ವಾದ ಎಂಕ್ಲಿಗೆ ಉಪ್ಪಡು ಬನೊಂದು ಸಾಕಾರನ ಇರ್ನ ಸಾಕಾರ ಎಂಕ್ಲಿಗೆ ಸದಾ ಬೋಡು ಪನ್ಪಿನ ಹಿರೇಗೆ ಎಂಕ್ಲಿ ಈತೆ ನಟ್ವ ಹಿರೇಗಡ್ಡೆ ಆರೋಗ್ಯ ತಿಕ್ಕಾಡೆ ಕೃಷ್ಣ ಹಿರಿಯನ್ನು ಪೂರ್ಣ ಇಷ್ಟಾರ್ಥನ ಕೊರದು ಕಾಪಾಡು ಪನ್ಪುನ ಶರಣಾಗತ ಪ್ರಾರ್ಥನೆ ಮಲ್ತಂದು ಈ ಪೊರ್ತುಡು ಪೊಯ್ಯತ್ ಬೈಲು ಮೇರೆಗ್ಲ ನಮ್ಮ ಶಶಿಧರ್ಗಳ ಒಂದನೆ ಮಲ್ತಂದು ಈ ಒಂಜಿ ಪೊರ್ತುಡು ಆರು ತಿಕ್ಕಿನ ಇಂಕ್ಲೆಗೆ ಒಂಜಿ ದೇವರ ತಿಕ್ಕೇರು ಪನ್ಪಿನ ಒಂಜಿ ಸಂಕಲ್ಪನ ಮಲ್ತಂದು ಈ ಒಂಜಿ ವಿಚಾರನು ಮಂಡನೆ ಮಲ್ಪರೆ ಅವಕಾಶ ಇಂಕ ಕೃಷ್ಣ ಮಂತ್ ಕೊರ್ನಿ ಎನ್ನದ ಎಂಕ್ ನಿಮಿತ್ತ ಮಾತ್ರ ಎಂಚಿನ ಆಯರುಂಡ ಅವು ಆರ್ನ ಇಚ್ಛೆ ಅಂಚಿನ ಇಟ್ಟದ್ರೆ ಸರ್ವಂ ಕೃಷ್ಣಾರ್ಪಣಮಸ್ತು. ಗಣೇಶ ಪರ, ದೇವಿ ಪರ, ಗುರುಪರ, ಆಂಜನೇಯ ಪರ, ಶ್ರೀರಾಮ ಪರ, ಶಿವಪರ, ಕೃಷ್ಣ ಪರ, ಸ್ಕಂದ ಪರ 9 ಪರಗಳು ಮಾಡಿ ಅಯ್ಯಪ್ಪ ಪರ 9 ಪರಗಳು ಮಾಡಿ ಅದನ್ನು ಇಂಡೆಕ್ಸ್ ಹಾಕಿ ಯಾವ್ಯಾವ ಇದರಲ್ಲಿ ಬೈದು ಹಾಗೆ ತುಂಬ ದಪ್ಪ ಪುಸ್ತಕ ಇದ್ದರೆ ಆದಿಂದ ಪ್ರಾರಂಭ ಮಾಡೋದು ಈ ಆಲ್ಫಾಬೆಟ್ನಲ್ಲಿ ಬರೆದು ಅದನ್ನು ಜೋಡಣೆ ಮಾಡಿ ಈಗ ನಮಗೆ ಒಂದು ಅಂಬಿಗಾ ನಾನಿನ ನಂಬಿದೆ ಅಂದರೆ ತೆಗೆಯುದು ಹಾಗೆ ಇದನ್ನೇ ಪಾಲಿಸು ಜನ್ಮ ಜನ್ಮಗಳಲ್ಲಿ ತೆಗೆಯುದು ಹಾಗೆ ಗೊತ್ತಾಗ್ತದೆ. ಬೇರೆ ಬೇರೆ ಥರ ಇರ್ತದೆ ಮಾತ್ರ 90% ದಾಸರದೇ ಇರ್ತದೆ. ವಾದಿರಾಜರದು, ಪುರಂದರದಾಸರು, ಕನಕದಾಸರು ಮತ್ತು ವ್ಯಾಸರಾಯರು, ಪ್ರಸನ್ನ ವೆಂಕಟೇಶದಾಸರು ಎಲ್ಲ ಎಷ್ಟು ದಾಸರಿದ್ದಾರೆ ಅವ್ರದ್ದೆಲ್ಲ ಭಜನೆ ಒಂದೊಂದು. ಈಗ ನನಗೆ ಭಾಗ್ಯದ ಲಕ್ಷ್ಮಿ ಬೇಕು ಅಂತಂದ್ರೆ ಎಲ್ಲಾ ಪುಸ್ತಕದಲ್ಲಿ ಅದು ಇರುವುದಿಲ್ಲ, ಇರ್ತದೆ ಅದೇ ಕೇಳಿದ್ದು. ಮೇನ್ ಇರ್ತದೆ, ಮೇನ್ ಭಜನೆಗಳೆಲ್ಲ ಇರ್ತದೆ. ಗುರುಗಳಿಗೆ ಕೊಟ್ಟು ಖಂಡಿತ 20,000 ನನಗೆ ಕೈಯಲ್ಲಿ ಬರೆಯುವುದು. ಸ್ಥಳ ಸಾನ್ನಿಧ್ಯದ ಭಗವಾನ್ ನಿತ್ಯಾನಂದ ಗುರುಗಳಿಗೆ ವಂದಿಸುತ್ತಾ, ಗಾಯತ್ರಿ ಮಾತೆಗೆ ವಂದಿಸುತ್ತಾ, ಪರಮಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಅವರ ಆಶೀರ್ವಾದವನ್ನು ಬೇಡುತ್ತಾ, ಆತ್ಮೀಯ ಭಕ್ತ ಬಂಧುಗಳೇ, ಇವತ್ತು ನಮ್ಮ ಭಾರತಾಂಬ ಭಜನಾ ತಂಡ ಮಂಜೇಶ್ವರ ಭಾರತಾಂಬ ಭಜನಾ ತಂಡದ ಉದ್ದೇಶ ಸನಾತನ ಧರ್ಮ, ದೇವಭಕ್ತಿ, ದೇಶಭಕ್ತಿ, ಸನಾತನ ಧರ್ಮ ಈ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಎಲ್ಲರೂ ಸಮಾನ ಮನಸ್ಕರು ಸೇರಿಕೊಂಡು ದೇಶಪ್ರೇಮಿಗಳನ್ನು ಸೇರಿಸಿಕೊಂಡು ಒಂದು ಭಾರತಾಂಬ ಭಜನಾ ತಂಡ ಎಂಬ ತಂಡವನ್ನು ರಚಿಸಿ ಅದರ ಒಟ್ಟಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಭಜನೆ ಎಂಬ ಆ ಒಂದು ಭಕ್ತಿಯನ್ನು ಅವರಲ್ಲಿ ತುಂಬುವ ರೀತಿಯಲ್ಲಿ, ಅದೇ ರೀತಿ ಶಾಲೆ ಕಾಲೇಜು ಕಲಿಯುವಂಥ ಮಕ್ಕಳಿಗೆ ಭಜನೆ ಮತ್ತು ದೇಶಪ್ರೇಮವನ್ನು, ದೇವಭಕ್ತಿಯನ್ನು ಅವರಲ್ಲಿ ತುಂಬುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಂಡವನ್ನು ರಚಿಸಿದ್ದೇವೆ. ಈಗಾಗಲೇ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ನಾವು ಈ ಭಾರತಾಂಬ ಭಜನಾ ತಂಡದ ಸೇವೆಯನ್ನು ಮಾಡಿದ್ದೇವೆ. ಮಧೂರು ದೇವಸ್ಥಾನದಿಂದ ಪ್ರಾರಂಭಗೊಂಡು ಕಟೀಲು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಸೇವೆಯನ್ನು ಮಾಡಿದ್ದೇವೆ. ಇವತ್ತಿನ ದಿನ
ನಿನ್ನೆಯ ದಿನದಿಂದು ನಮ್ಮ ಕೊಂಡೆಯೂರು ಆಶ್ರಮದಲ್ಲಿ ಭಜನಾ ಸಪ್ತಾಹ ಪ್ರಾರಂಭಗೊಂಡಿದೆ. ಇವತ್ತು ನಾವು ನಾಮಸ್ಮರಣೆ ಭಜನವನ್ನು ಮಾಡುವ ಮುಖಾಂತರ ಇಲ್ಲಿ ಗೋವು ಸೇವೆಯನ್ನು ಮಾಡಬೇಕೆಂಬ ಚಿಂತನೆಯನ್ನು ಇಟ್ಟುಕೊಂಡು ಕಳೆದ ವರ್ಷ ನಾವು ಗೋವು ಸೇವೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ, ಗೋಗ್ರಾಸವನ್ನು ಕೊಡುವುದರ ಮುಖಾಂತರ. ಈ ವರ್ಷ ಭಾರತಾಂಬ ಭಜನಾ ತಂಡದ ವತಿಯಿಂದ ಈಗಾಗಲೇ ನಾಮ ಸಂಕೀರ್ತನೆ ಆಗಿ ದೇವರ ಪ್ರಸಾದವನ್ನು ಪಡೆದು ಇವು ಗೋವುಗಳಿಗೆ ಗೋಗ್ರಾಸವನ್ನು ಕೊಟ್ಟು ಆ ಗೋವಿನ ಅನುಗ್ರಹವನ್ನು ಆಶೀರ್ವಾದ ಪಡೆಯುವಂಥ ಭಾಗ್ಯವನ್ನು ಈ ಒಂದು ಕೊಂಡೆಯೂರು ಆಶ್ರಮದ ಮುಖಾಂತರ ನಮಗೆ ಸಿಕ್ಕಿದೆ. ಬಂಧುಗಳೇ, ನಾವು ಭಜನಾ ತಂಡಗಳು ಅನೇಕ ಇದ್ದರೂ ನಾವು ನಮ್ಮ ಭಜನಾ ತಂಡದಲ್ಲಿ ಪ್ರಧಾನವಾಗಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ದೇನೆ. ಯಾವುದು ಉಳಿಬೇಕಿದ್ರೂ ನಮ್ಮ ದೇವಸ್ಥಾನಗಳು, ನಮ್ಮ ಯಾವುದೇ ಭಜನಾ ಮಂದಿರಗಳು ಉಳಿಬೇಕಿದ್ರೂ ಈ ದೇಶ ಉಳಿಬೇಕು. ಈ ದೇಶದ ಚಿಂತನೆಯನ್ನು ಮುಂದಿನ ಪೀಳಿಗೆಗೆ ನಾವು ತಿಳಿಯಪಡಿಸುವ ಮುಖಾಂತರ ಈ ಒಂದು ಭಜನಾ ತಂಡದಲ್ಲಿ ನಾವು ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಇನ್ನೂ ಅನೇಕ ಭಜನಾ ಮಂದಿರಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಈಗಾಗಲೇ ನಮ್ಮನ್ನು ಕರೆದಿದ್ದಾರೆ. ಈ ಒಂದು ಭಜನಾ ತಂಡದಲ್ಲಿ ಮಾತೆಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ, ವೃದ್ಧರಿಗೆ ಎಲ್ಲರೂ ಭಾಗವಹಿಸಿ ಭಾರತಾಂಬ ಭಜನಾ ತಂಡ ಅಂತ ಹೇಳಿದರೆ ಇದು ಒಂದು ಮಂದಿರ ಅಲ್ಲ, ಒಂದು ಖಾಲಿ ಇದಕ್ಕೊಂದು ಪರಿಧಿ ಇಲ್ಲ, ಎಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ನಾಮಸ್ಮರಣೆ. ಇದನ್ನು ಈ ಕ್ಷೇತ್ರದ ಗಾಯತ್ರಿ ಮಾತೆ ಹಾಗೂ ನಿತ್ಯಾನಂದ ಗುರುಗಳು ಪರಮ ಪೂಜ್ಯ ಸ್ವಾಮಿಯ ಆಶೀರ್ವಾದದಿಂದ ಇನ್ನಷ್ಟು ಬೆಳಗಲಿಕ್ಕೆ ಅನುಗ್ರಹ ಆಗಲಿ ಅಂತೇಳಿ ಆಶಿಸುತ್ತಾ ನಮ್ಮ ವಾಹಿನಿಯ ಸಸ್ಯನರವರಿಗೂ ಹಾಗೂ ಈ ವಾಹಿನಿ ವೀಕ್ಷಿಸುವವರಿಗೂ ಎಲ್ಲರೂ ಶುಭವಾಗಲಿ. ಭಾರತಾಂಬ ಭಜನಾ ತಂಡಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಇರಲಿ ಅಂತ ಆಶಿಸುತ್ತಾ, ನಮ್ಮ ಭಜನಾ ತಂಡದ ಪೋಷಕರಾಗಿ ನಮಗೆ ಬೆಂಬಲ ಕೊಡುವಂಥ ನಮ್ಮ ಪ್ರಶಾಂತ್ ಭಟ್ರು ಮತ್ತು ನಮ್ಮ ವಕೀಲರು ರಾಮ್ ಪ್ರಸಾದರಿದ್ದಾರೆ ಮತ್ತು ಹಲವಾರು ಜನ ನಮ್ಮ ಈ ಭಜನಾ ತಂಡಕ್ಕೆ ಸಂಜಯನ್ನ ನಮ್ಮ ಹಿರಿಯರು ನಮ್ಮ ತಂಡದಲ್ಲಿ ಇದ್ದವರು ಎಲ್ಲರೂ ಈ ಒಂದು ತಂಡಕ್ಕೆ ನಮಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ವಂದನೆ, ಅಭಿನಂದನೆಯನ್ನು ಸಲ್ಲಿಸುತ್ತಾ ಜೈ ಭಾರತಾಂಬ. ಮಾತಾ